ನಮಗೆ ಪ್ರಾಬ್ಲಮ್ ಆಗೋದು ಯಾವಾಗ ಗೊತ್ತಾ, ಒಂದ್ ಸೀರಿಯಲ್ ಮುಗಿದ್ಮೇಲೆ ಹ್ಮ್. ನಾವು ಸಿನಿಮಾ ಕಡೆ ಹೋಗ್ತೀವಿ. ನೆಕ್ಸ್ಟ್ ನಮ್ಗೆ ಹ್ಮ್. ಸೀರಿಯಲ್ ಫೇಮ್ ಸಿಕ್ಕ ತಕ್ಷಣ ನಾವೇನ್ ಮಾಡ್ತೀವಿ ಗೊತ್ತಾ, ಸೀರಿಯಲ್ನ ಸ್ಟಾಪ್ ಮಾಡ್ಬಿಟ್ಟು ಸಿನಿಮಾಗೆ ಅಂತ ಹೋಗ್ತೀವಿ. ಹ್ಮ್. ಅಲ್ಲೇ ಆಕ್ಚುಲ್ ಲೈಫ್ ಸ್ಟಾರ್ಟ್ ಆಗೋದು ನಮಗೆ. ಹ್ಮ್. 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 ಸೀರಿಯಲ್ ಅಲ್ಲಿ ನಾವೇನ್ ಸಕ್ಸಸ್ ಅನ್ಕೊಂತೀವಲ್ಲ ಸರ್, ದೇವರಣೆಗೂ ನಮ್ದೆಲ್ಲ ಸಕ್ಸಸ್. ಹ್ಮ್. ಅದೆಲ್ಲ ಚಾನಲ್ ನಮ್ಮನ್ನ ಹೈಪ್ ಮಾಡುತ್ತೆ. ಹ್ಮ್. ಅಲ್ಲಿ ಇರೋ ಡೈರೆಕ್ಷನ್ ಟೀಮು, ಅಲ್ಲಿರೋ ಟೆಕ್ನಿಷಿಯನ್ಸ್ ಎಲ್ಲ ಸೇರ್ಕೊಂಡು ಹೈಪ್ ಮಾಡ್ತಾರೆ. ಹ್ಮ್. ಕೆಲವ್ರು ಏನಂದ್ರೆ ಮೂಡ್ ನಂಬಿಕೆಯಲ್ಲಿ ಇರ್ತಾರೆ, ನಾನು ಹೀರೋ, ನಾನು ಹೀರೋಯಿನ್, ನಾನು ಫೇಮಸ್ ಆಗ್ಬಿಟ್ಟೆ ಅಂತ. ಹ್ಮ್. ನೀನಲ್ಲ, ಅದು ಮಾಡ್ಸಿರೋದು ಚಾನಲ್ ಅವರು. ಹ್ಮ್. ಹ್ಮ್. ಅವರಷ್ಟು ನಿನ್ನ ಮೇಲೆ ಅಷ್ಟು ಕತೆ ಮಾಡಿರೋದ್ರಿಂದ, ನಿನ್ನ ಪ್ರೋಮೋಗಳು ಅಷ್ಟು ಬಿಟ್ಟಿರೋದ್ರಿಂದ, ನಿನಗಂತ ಒಳ್ಳೆ ಪಾತ್ರ ಕೊಟ್ಟಿರೋದ್ರಿಂದ ನೀನು ಎಲೆಕ್ಟ್ ಆಗಿದ್ಯಾ. ನೀನು ಸಿನಿಮಾಗೆ ಬಂದು ನೀನು ಸಿನಿಮಾಗೆ ಒಂದು ಹೌಸ್ಫುಲ್ ಮಾಡಿದಾಗ ಅವಾಗ ನೀನು ಒಪ್ಕೋ, ನೀನೊಬ್ಬ ಹ್ಮ್. ಓಕೆ, ನೀನು ಜನನ್ ಕರ್ಸಿದೀನಿ ಅಂತ. ಸೀರಿಯಲಲ್ಲಿ ಸಿಗೋವಂಥ ಫೇಮ್ ಅಥವಾ ರಿಯಾಲಿಟಿ ಶೋ ಸಿಗೋವಂಥ ಫೇಮು ನಮ್ಗೆ ಯಾರಿಗೂ ನಾವು ಕ್ರೆಡಿಟ್ಸ್ ತಗೊಂಡು ಹಕ್ಕೇ ಇಲ್ಲ. ನಮಗೆ ವೆರಿ ಟಫ್ ಅದು. ಬಟ್ ಅದನ್ನ ಕ್ಯಾರಿ ಮಾಡೋದು ಒಂಥರ ಕಷ್ಟನೇ ಅನ್ಸುತ್ತಲ್ಲ. ಭಾಳ ಕಷ್ಟ. ನಾನು ಹೇಳ್ತೀನಲ್ಲ, ಫೇಮ್ ಸಿಗೋದು ತುಂಬ ಈಸಿ. ನಿಮಗೆ ಹ್ಮ್. ಫೇಮ್ ಈಸಿಯಾಗಿ ಸಿಕ್ಬಿಡುತ್ತೆ ಯಾರಿಗೇ ಆಗಲಿ. ಹ್ಮ್. ಅದಾದ್ಮೇಲೆ ಅದನ್ನ ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಅದಾದ್ಮೇಲೆ ನೀವು ಹೆಂಗೆ ಬಿಹೇವ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಅಷ್ಟಿದ್ರೆ ಅಷ್ಟಿರೋದ್ರಿಂದನೇ ನಾವು 14 ವರ್ಷ ನಾವು ಇವತ್ತು ಇಂಡಸ್ಟ್ರಿ ಸಸ್ಟೈನ್ ಆಗಿರೋದು. ಹ್ಮ್. ಇವತ್ತಿಗೂ ಹೀರೋವಾಗಿ ಆ್ಯಕ್ಟ್ ಮಾಡ್ತಾರೆ ನಾವು. ಹ್ಮ್. ಇಟ್ ಮೇ ಬಿ ಸ್ಮಾಲ್ ಸ್ಕ್ರೀನ್ ಆಗಿರ್ಬೋದು, ಬಿಗ್ ಸ್ಕ್ರೀನ್ ಆಗಿರ್ಬೋದು. ನೀವು ಎಷ್ಟೋ ಜನ ನೋಡಿರ್ತೀರ ಪಾಪ, 2 ಸೀರಿಯಲ್ ಹೀರೋ ಆಗಿರ್ತಾರೆ. ಆಲ್ರೆಡಿ 3ನೇ ಸೀರಿಯಲ್ 4ನೇ ಸೀರಿಯಲ್ಗೆ ಅಣ್ಣನ ಕ್ಯಾರೆಕ್ಟರ್ನೋ ತಮ್ಮನ ಕ್ಯಾರೆಕ್ಟರ್ನೋ ಹೊರಟೋಗ್ಬಿಟ್ಟಿರ್ತಾರೆ ಅವರು. ಹೌದು. ಇಲ್ಲಿ ನೀವೇನಂದ್ರೆ ನಿಮ್ಮ ಪರ್ಸನಾಲಿಟಿನ ಮೇಂಟೈನ್ ಮಾಡಬೇಕು, ನಿಮ್ಮ ಕ್ಯಾರೆಕ್ಟರ್ನ ಮೇಂಟೈನ್ ಮಾಡಬೇಕು, ಎಲ್ಲರ ಜೊತೆ ಚೆನ್ನಾಗಿರ್ಬೇಕು. ಹ್ಮ್. ಭಾಳ ಕಷ್ಟ ಇದೆ. ಅನ್ಕೊಂಡಷ್ಟು ಈಸಿ ಅಲ್ಲ ಇಂಡಸ್ಟ್ರಿ.